ತೊಟ್ಲಿ ಗ್ರಾಮದ ಸಾಯಿಬಾಬಾ ದೇವಸ್ಥಾನದ ಬಳಿ ಹೆಸರು ಪಡೆದ ಗೌರವಾನ್ವಿತರು ಎಂಪಿ ಮಲ್ಲೇಶ್ ಬಾಬು ಹಾಗೂ ಎನ್ಎಲ್ಎಜಿಕೆ ವೆಂಕಟಶಿವಾರೆಡ್ಡಿರವರು ಸಾಯಿಬಾಬಾ ದೇವಸ್ಥಾನಕ್ಕೆ ಆಗಮಿಸಿ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಂತರ ಈ ಭಾಗದ ಗೌರವಾನ್ವಿತ ಸಮಾಜ ಸೇವೆ ಜನರ ಪರ ನಾಯಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಹಾಗೂ ಜನರ ಪರ ಹಿರಿಯ ಮುಖಂಡ ಮತ್ತು ಸಮಾಜ ಸೇವೆಯಲ್ಲಿ ಕುಟುಂಬಗಳ ಸಹಕಾರ ನೀಡಿರುವ ರಮೇಶ್ ರವರು ರಸ್ತೆಯ ತುರ್ತು ಅಪಘಾತ ಸಮೀಪ ಇರುವ ಕುರಿತು ಕೋಲಾರದಿಂದ ಚಿಂತಾಮಣಿ ರಾಜ್ಯ ಹೆದ್ದಾರಿ ಬಳಿ ಭೀಕರ ಅಪಘಾತ ಆಗಿದ್ದು ತಕ್ಷಣ ಎಂಪಿರವರು ಹಾಗೂ ಶಾಸಕರು ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳ ಮತ್ತು ಎಡಿಡಿ ರಾಮಮೂರ್ತಿರವರಿಗೆ ದೂರವಾಣಿ ಮುಖಾಂತರ ರಸ್ತೆಯ ಅಪಘಾತದ ಬಳಿ ತಿಳಿಸಿದರು. ತಡವಾಗಿ ಮಾಡದೆ ಅತಿ ಜರೂರಾಗಿ ಈ ರಸ್ತೆಯ ಬಳಿ ಪರಿಶೀಲಿಸಿ ಜನಸಾಮಾನ್ಯರ ಓಡಾಡಲು ಹಾಗೂ ದೂರದಿಂದ ಬರುವ ಪ್ರಯಾಣಿಕರ ಬಸ್ಸುಗಳ ಅಪಘಾತ ಆಗದೆ ರಸ್ತೆ ನಿರ್ಮಾಣ ಮಾಡಬೇಕು ಹಾಗೂ ಇಲ್ಲಿನ ಜನಸಾಮಾನ್ಯರ ಕುಟುಂಬಗಳ ಆರೋಗ್ಯ ಮುಖ್ಯ ಹಾಗೂ ಈ ಭಾಗದ ಎಲ್ಲರ ಹಿತದೃಷ್ಟಿ ನಮ್ಮೆಲ್ಲರ ಕರ್ತವ್ಯ ಎಂಬ ಉದ್ದೇಶದಿಂದ ತಕ್ಷಣವೇ ಶಾಸಕರು ಹಾಗೂ ಎಂಪಿರವರು ಅಧಿಕಾರಿಗಳ ಗಮನಕ್ಕೆ ಸಲಹೆ ಸೂಚನೆಗಳು ತಕ್ಷಣವೇ ತಿಳಿಸಿದರು ಎಂಬುದಾಗಿ ಇಲ್ಲಿನ ಮುಖಂಡರು ಎಲ್ಲ ಜನಸಾಮಾನ್ಯರು ಉಪಸ್ಥಿತರಿದ್ದು ಹಾಗೂ ಶಿವಪುರ ಗಣೇಶ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶ್ರೀನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರು ಹೀಗೆ ಹಲವಾರು ಮುಖಂಡರು ಈ ಸಮಯದಲ್ಲಿ ಭಾಗವಹಿಸಿದ್ದರು. ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ SIT ಮುಖಾಂತರ ಇವತ್ತು ಎಲ್ಲ ಕಡೆ ಸರ್ವೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ನಮ್ಮ MP DF ಅವರನ್ನು ಮಾತಾಡಿದ್ರು. ನಾವು ರೈತರಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ, ಸಂಬಂಧನೇ ಇಲ್ಲ. ಇದು ಓನ್ಲಿ ಸರ್ವೆ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಸರ್ವೆ ರಿಪೋರ್ಟ್ ಕೊಡೋದಕ್ಕೆ ಯಾರಿಗೆ? ಸುಪ್ರೀಂ ಕೋರ್ಟಿಗೆ ರಿಪೋರ್ಟ್ ಕೊಡೋದಕ್ಕೆ. ಮತ್ತೆ SIT ರಿಪೋರ್ಟ್ ಬಂದ ಮೇಲೆ ನಾವೆಲ್ಲ ಜನಪ್ರತಿನಿಧಿಗಳು ಸಭೆ ನಡೆಯುತ್ತೆ. ನಾವು ಕಮಿಟಿ ಡಿಸ್ಟ್ರಿಕ್ಟ್ ಕಮಿಟಿ ನಾವೆಲ್ಲ ಇರ್ತೇವೆ, ಮತ್ತು ಅಧಿಕಾರಿಗಳು ಇರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ. ಸೊ ಅದರಿಂದ ಅದು ತೀರ್ಮಾನ ಕೈಗೊಳ್ಳೋದು ನಾವೇ. ಯಾವ ತೊಂದರೆನೂ ರೈತರಿಗೆ ಇರುವುದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ನಮ್ಮ DFO ಇವಾಗಲೇ ನಾವು ಮಾತಾಡಿದ್ದೀವಿ. ಇವಾಗ ಅವರು ಆ ಲೈನಲ್ಲಿ ಇದ್ದಾರೆ, ಅವರು ಒಂದು ಮಾತು ಹೇಳ್ತಾರೆ, ನಿಮಗೇನು ತೊಂದರೆ ಕೊಡೋದಿಲ್ಲ ಅಂತ. ರೈತರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಯಾವುದೇ ವಿಷಯ ಇದು ರಿಪೋರ್ಟ್ ಕೊಡೋದಕ್ಕೆ ಮಾತ್ರ ಸೀಮಿತವಾದ್ದು ಅಂತ. ಈಗ ಸರ್ವೆ ಮಾಡಿ ಗುಡಿಸ್ತಾ ಇದ್ದಾರೆ ಕಲ್ಲುಲಾಕಿ ಅಂತ. ತಪ್ಪೇನಿದೆ, ರಿಪೋರ್ಟು ಅದು ಇದೆಯಲ್ಲ, ಬೌಂಡ್ರೀಸ್ ಡಿಮಾರ್ಕೇಟ್ ಮಾಡೋದಕ್ಕೆ ಅಷ್ಟೇ. ಸುಪ್ರೀಂ ಕೋರ್ಟ್ ನಾವು ಬೇಡ ಡಿಮಾರ್ಕೇಟ್ ಮಾಡೋದಕ್ಕೆ ಇದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಷ್ಟೇ, ಸರ್ವೆ ಮಾಡ್ತಾ ಇದ್ದಾರೆ. ಸೊ ನಾವು ಬೇಡ ಅನ್ನೋದಕ್ಕೆ ಆಗೋದಿಲ್ಲ. ಇದು ಸುಪ್ರೀಂ ಕೋರ್ಟ್ನ ಆದೇಶ. ಅದರಿಂದ ನಮ್ಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ಮಾತಾಡಿದ್ದಿಲ್ಲ. ರಾಮಮೂರ್ತಿ ಅಂತ ಮಾತಾಡಿದ್ದಿಲ್ಲ. ಈಗ ರೆಡಿ ಮಾಡ್ತಾರೆ. ನೀವೇನಾದರೂ ಈಗ ಸ್ವಲ್ಪ ಏನಾದರೂ ಕಟ್ಟಿ ಎಲ್ಲ ಇಂಥದ್ದು ಏನಾದರೂ ಸ್ವಲ್ಪ ಕಟ್ಟಿ, ಇಲ್ಲಾಂದರೆ ಯಾವ್ದಾದ್ರು ಕೆಂಪು ಬಟ್ಟೆ ಸೆಂಟ್ರಲ್ ಬಿದ್ದಿದ್ರೆ ಅವತ್ತು ನೀರು ಜಾಸ್ತಿ ಇತ್ತು. ಇದು ಮಾಡಿರೋದು ಅಲ್ಲಿ ಬೋರ್ಡ್ ಹಾಕಿದೆ ಸರ್, ಮೈಸೂರು ನೋಡಿ ಹೇಳಿದ್ದೀನಿ ಮೇಡಮ್. ಗ್ರಹಾಃ ಭುವಂತು ಮಂಗಲಂ ಸಂಪೂರ್ಣ ಗುರುಬಲ ಅನುಗ್ರಹ ಸಿದ್ಧಿರಸ್ತು ದತ್ತಾತ್ರೇಯ ಸ್ವಾಮಿ ದೇವತಾ ಅನುಗ್ರಹ ಸಿದ್ಧಿರಸ್ತು. ಓಂ ಶ್ರೀಯಮೇವಾವರುಂದೇ ಶ್ರೀದೇವಾದೇ ಪುನರ್ನಿವೇದ್ಯಾಃ ಕ್ಷೇಮೋ ವೈರಾಗ್ಯಶ್ಚ ಶೀತೋ ಮಾತಃ ಕ್ಷೇಮಮೇವಾವರುಂದೇ ಶತಮಾನಂ ಭವತಿ ಶತಾಯ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ. ದೇವಾಯ ನಮಃ, ಉಗ್ರಾಣ ದೇವಾಯ ನಮಃ, ಭೀಮಾರ ದೇವಾಯ ನಮಃ, ಮಹತೋ ದೇವಾಯ ನಮಃ. ರಾಜಾದಿರಾಜಾಯ ಪ್ರಸಕ್ಯದಾಹಿನೇ ನಮೋ ಭಜಂಬೇ ಸಮನಾಯ ಸಮಹೇ ಕಾಮಾರ್ಗಾಮಕಾಮಾರ್ಗಸ್ಯಾಹ ಆಮೇಶ್ವರೋ ವೈ ಸಮನೋ ತದಾತೋ
जय बोलो गणेश महाराज की जय। हर हर नमः पार्वती पतये हर हर महादेव ఏడుకొండలవాడ వెంకటరమణ గోవింద ఆపద్భక్తులవాడ అనాథ రక్షక ಸೆಂಟ್ರಲ್ ಬಿದ್ದಿದ್ರೆ ಅವತ್ತು ನೀರು ಜಾಸ್ತಿ ಇತ್ತು.